ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ. ಇಲ್ಲೇ ಚಿನ್ನಾಪುರ ಗ್ರಾಮ ನಮ್ಮದು. ವಿಷಯ ಏನಂತಂದರೆ, ಇಡೀ ಕರ್ನಾಟಕದಲ್ಲಿ ಏನಾದರೂ ಒಂದು ಸಂಘಟನೆಯಲ್ಲಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳು ಹೋರಾಟಗಳಲ್ಲಿ ಬಡವರಿಗೆ ಏನಾದರೂ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಡಾಕ್ಟರ್ KM ಸಂದೇಶ್ ಅವರು. ಇವತ್ತು ಎಷ್ಟೋ ಬಡ ಹೆಣ್ಣುಮಕ್ಳಿಗಾಗಿರ್ಬೋದು, ಬಡ ಕುಟುಂಬಗಳಿಗಾಗಿರ್ಬೋದು, ಅವರು ಎಲ್ಲರಿಗೂ ಮನೆ ಮಗ ಆಗಿದ್ದಾರೆ. ಅಂಥವ್ರಿಗೆ ಮೊನ್ನೆ ರೀಸೆಂಟಾಗಿ ಬಾಗೇಪಲ್ಲಿ MLA ಅವರು ಅವರ ಅನುಚರರು ಏನು ಮಾಡಿದ್ದಾರೆ ಅಂತಂದರೆ 162 ಎಕರೆ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಅದ್ರ ವಿಚಾರವಾಗಿ ಸಂಬಂಧಪಟ್ಟ ತಹಶೀಲ್ದಾರ್ಸು ಎಲ್ಲನೂ ಅದ್ರ ವಿಚಾರವಾಗಿ ಹೋರಾಟ ಮಾಡಿದಾಗ ನಮ್ಮ ಸಂದೇಶ್ ಅವ್ರ ಮುಖಾಂತರ ಹೋರಾಟ ಮಾಡಿದ್ಮೇಲೆ 3 ದಿನದಿಂದ ಎಲ್ಲ ಡೆಮೊಲೇಷನ್ ಮಾಡ್ತಿದ್ದಾರೆ. ಆ ವಿಚಾರವಾಗಿ ಅವ್ರ ಸದಸ್ಯರು ಬಿಲ್ಡರ್ಸು, ಕೆಲವೊಂದು ಬೆಂಗಳೂರು ಕಡೆ ಇರುವಂಥ ಬಿಲ್ಡರ್ಸು ಜಿಯೋ ಬೆದರಿಕೆ ಹಾಕೋದು, ಫೋನ್ ಕಾಲ್ಸಲ್ಲಿ ಇದು ಮಾಡೋದು, ವಾಟ್ಸಪ್ಗಳಲ್ಲೆಲ್ಲ ಫೋನ್ ಮಾಡೋದಂಥ ರೀತಿಯೆಲ್ಲನೂ ಮಾಡ್ತಿದ್ದಾರೆ. ಆದರೆ ಇಡೀ ಕರ್ನಾಟಕದ ಜನ ಇವತ್ತು ಅವರನ್ನು ಮನೆ ಮಗ, ನನ್ನ ತಮ್ಮ, ನಮ್ಮ ಅಣ್ಣ ಅಂತ ಇವತ್ತು ಅಷ್ಟೇ ಪೂಜೆ ಮಾಡ್ತಿದ್ದಾರೆ ದೇವ್ರ ರೀತಿಯಲ್ಲಿ. ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಹುಟ್ಟಿ ಬಂದರು ಅಂತೇಳಿ ತುಂಬ ಜನ ಅಂತಿದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಒಂದು ಸೂಕ್ತ ಭದ್ರತೆ ಇಲ್ಲ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಜವಾಗ್ಲೂ. ಅಂಥ ಹೋರಾಟಗಾರರು ಬಡವರು ಜಮೀನು ಬಿಡಿಸ್ತಾರೆ, ಸರ್ಕಾರ ಜಮೀನು ಬಿಡಿಸ್ತಿದ್ದಾರೆ. ಇಂಥವ್ರಿಗೆ ಸೂಕ್ತ ಭದ್ರತೆಯಾಗಿ ನಾನು ಮನವಿ ಮಾಡ್ಕೊಳ್ಳೋದು, ಮಾನ್ಯ ಮುಖ್ಯಮಂತ್ರಿಗಳಲ್ಲಾಗಿರ್ಬೋದು, ಮಾನ್ಯ ಮಿನಿಸ್ಟ್ರಿ ಎಲ್ಲರ ಹತ್ರ ನಮ್ಮ ಬೇಡಿಕೆ ಏನಂತಂದರೆ, ಅವರಿಗೆ ಒಂದು ಸೂಕ್ತ ಭದ್ರತೆ, ಒಂದು ಗನ್ಮ್ಯಾನ್ ಕೊಡಬೇಕು. ಯಾಕಂದರೆ ಸಣ್ಣ ಪುಟ್ಟ ಲೀಡ್ರ್ಗಳಿಗೆ, ಸಣ್ಣ ಪುಟ್ಟ ರೋಡಿಗಳಿಗೆಲ್ಲರಿಗೂ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಆದರೆ ಇಂಥ ಮಹಾನ್ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ, ಕರ್ನಾಟಕ ಬಿಟ್ಟು ತಮಿಳುನಾಡು, ಆಂಧ್ರ, ಚಿತ್ತೂರು ಎಲ್ಲ ಕಡೆ ಸ್ಟೇಟಿಂದನೂ ಇವತ್ತು ಜನ ಅವರನ್ನು ಪ್ರತಿ ಶುಕ್ರವಾರ ಹುಡ್ಕೊಂಬರ್ತಿದ್ದಾರೆ. ಬಸ್ಸುಗಳ ಮುಖಾಂತರ ರಾತ್ರಿ ಹಗಲು ಇಲ್ಲಿ ಬಂದು ಕೋಲಾರದಲ್ಲಿ ರೂಮ್ಗಳು ಮಾಡ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡಿ, ಅವ್ರ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಅವ್ರಿಗೆ ಬಡವ್ರಿಗಾಗಿ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅಂಥ ವ್ಯಕ್ತಿನ ನಾವು ಇವತ್ತು ಸೂಕ್ತ ಭದ್ರತೆ ಸರ್ಕಾರದವ್ರು ನೀಡಬೇಕು. ದಯವಿಟ್ಟು ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅವರಿಗೆ ಸೂಕ್ತ ಭದ್ರತೆ ಕೊಡಬೇಕಂತೇಳಿ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ. ಜೈ ಭೀಮ್.